ಅಭಿ ಬಾಗಿಲ ಮರೆಯಲ್ಲಿ ನಿಂತು ಸಾಹಿತ್ಯಾಳಿಗೆ ಬಾಗಿಲು ತೆರೆಯಲು ಹೇಳಿದಾಗ ಸಾಹಿತ್ಯ ನಿಧಾನವಾಗಿ ಬಾಗಿಲ ಬಳಿ ಬಂದು ಉಗುಳು ನುಂಗುತ್ತಾ ನಡುಗುವ ಕೈಯಲ್ಲಿ ಬಾಗಿಲು ತೆರೆದಳು. ಎದುರಿಗೆ ಆ್ಯಶ್ ನಿಂತಿದ್ದ. ಸಾಹಿತ್ಯ ಅರ್ಧ ಬಾಗಿಲು ತೆರೆದು ಅಲ್ಲೇ ನಿಂತು, ಸರ್ ನೀವು ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಸಾಹಿತ್ಯ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಒಳಗೆ ಬರ್ಬೋದಾ? ಅವನೇ ಕೇಳಿದ. ಏನು ಹೇಳಿ ಎಂದು ಬೆವರು ಒರೆಸುತ್ತಾ ಅಲ್ಲೇ ನಿಂತು ಕೇಳಿದಳು ಸಾಹಿತ್ಯ. ಒಳಗೆ ಬರಬಹುದಾ ಮತ್ತೆ ಕೇಳಿದ ಆ್ಯಶ್. ಒಳಗ ಎಂದು ದೊಡ್ಡ ಕಣ್ಣು ಬಿಟ್ಟು ಕೇಳಿದಳು. ಹಾಂ, ಇಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಅಂತ. ಅವನ ಮಾತಿಗೆ ಅದು ಮತ್ತೆ ಅಭಿ ಸರ್ ಎಂದು ಒಳಗೆ ಕೈ ತೋರಿಸಿದಳು ಆಕೆ. ಆ್ಯಶ್ಗೆ ಅರ್ಥವಾಗದಿದ್ದರೂ ಮರೆಯಲ್ಲಿ ನಿಂತ ಅಭಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಎಲ್ಲ ನನ್ನ ಕರ್ಮ ಎಂದು ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕುಳಿತ. ಸಾಹಿತ್ಯ ಭಯದಲ್ಲಿ ಅಭಿಯನ್ನೇ ನೋಡುತ್ತಾ ನಿಂತಳು. ಆ್ಯಶ್ಗೆ ಸಣ್ಣ ಅನುಮಾನ ಬಂದು, ನನ್ನ ಬ್ರದರ್ ಇಲ್ಲಿದ್ದಾನಾ ಎಂದು ಕೇಳೇ ಬಿಟ್ಟ. ಅವನ ಮಾತಿಗೆ ಅಭಿ, ಹೌದು ತಂದೆ, ಬಾ ಒಳಗೆ ಎಂದು ಅವನೇ ಕರೆದ. ಆ್ಯಶ್ ಒಳಗೆ ಬಂದವನೇ ಅಭಿಯನ್ನು ನೋಡಿ, ಬ್ರದರ್ ನೀನೇನು ಮಾಡ್ತಿದೀಯಾ ಇಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಕೂತಿರೋದು ಕಾಣಿಸ್ತಿಲ್ವನಿಗೆ ಎಂದು ಸಾಹಿತ್ಯಳ ಮೇಲಿನ ಕೋಪದಲ್ಲಿ ರೇಗಿದ. ಆ್ಯಶ್ಗೆ ನಗು ತಡೆಯಲಾಗಲಿಲ್ಲ. ಬಾಯಿಗೆ ಕೈ ಅಡ್ಡ ಹಿಡಿದು ನಗತೊಡಗಿದ. ಸಿಟ್ಟೇರಿತು ಅಭಿಗೆ. ಯಾಕೆ ನಗ್ತಿದ್ಯಾ ಎಂದು ಹುಬ್ಬು ಗಂಟಿಕ್ಕಿ ಕೇಳಿದ. ಏನಿಲ್ಲ ಬ್ರದರ್, ನಾನವತ್ತು ಅಷ್ಟು ಹೇಳಿದ್ರು ಏನೂ ಇಲ್ಲ ಅಂದಿದ್ದೆ. ಇವತ್ತು ನೋಡಿದರೆ ನೀನು ನಿನ್ನ ರೂಮು ಬಿಟ್ಟು ಇಲ್ಲೇ ಸೆಟ್ಲಾಗಿದೆಯಾ, ಏನು ಕತೆ ಎಂದು ಕಣ್ಣೆರೆದು ಕೇಳಿದಾಗ, ಹಾಕ್ತೀನಿ ನೋಡು, ಅಂಥದ್ದೇನೂ ಇಲ್ಲ. ಇವತ್ತು ನನ್ನ ಗ್ರಹಚಾರ ಕೆಟ್ಟು ಇವಳ ಜೊತೆ ಹೊರಗಡೆ ಊಟಕ್ಕೆ ಹೋಗಿದ್ದೆ ದೊಡ್ಡ ತಪ್ಪಾಗಿದ್ದು ಎಂದು ದುರುಗುಟ್ಟಿ ಸಾಹಿತ್ಯಳನ್ನು ನೋಡಿದ ಆತ. ಹೇ ಬ್ರದರ್, ಕೂಲ್ ಕೂಲ್, ಅವ್ರ ಮೇಲೆ ಯಾಕಷ್ಟು ರೇಗ್ತೀಯ? ನನಗೆ ನೀನು ಈ ರೂಮಲ್ಲಿ ಇದ್ದಿದ್ದು ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ಓಕೆನಾ ಎಂದು ಬರುತ್ತಿದ್ದ ನಗುವನ್ನು ತಡೆದು ಹೇಳಿದ ಆ್ಯಶ್. ಅದಿರಲಿ, ನೀನೇನೋ ಹೇಳಬೇಕು ಅಂತ ಬಂದ್ಯಲ್ಲ, ಏನದು ಮತ್ತೆ ಕೋಪದಲ್ಲಿ ಕೇಳಿದ ಆತ. ಆ್ಯಶ್ ತಕ್ಷಣ ಗಂಭೀರನಾದ. ಸಹನಾಳ ವಿಷಯ ತಿಳಿದರೆ ಅಣ್ಣನಿಗೆ ಬೇಸರವಾಗಬಹುದು ಎಂದು ಏನೂ ಹೇಳದೆ ಸುಮ್ಮನೆ ನಿಂತ. ಅವನ ಮುಖ ನೋಡಿ ಏನೋ ಆಗಿರಬಹುದೆಂದು ಸುಲಭವಾಗಿ ಊಹಿಸಿದ ಅಭಿ. ಆ್ಯಶ್, ಏನಾಯಿತು? ಏನೋ ಮಾತಾಡಬೇಕು ಅಂತ ಬಂದ್ಯಲ್ವಾ, ಏನು ವಿಷಯ ಹೇಳು ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ಮೃದುವಾಗಿ ಕೇಳಿದ ಅಭಿ. ಅಭಿಯ ಬಳಿ ಎಲ್ಲ ವಿಷಯವನ್ನು ಹಂಚಿಕೊಳ್ಳುವ ಆ್ಯಶ್ ಈ ವಿಷಯವನ್ನು ಮುಚ್ಚಿಡಲು ಸಾಧ್ಯವಾಗದೆ, ಬ್ರದರ್, ಅದು ಸಹನಾ ಎಂದು ಮುಂದೆ ಹೇಗೆ ಹೇಳಬೇಕೆಂದು ತಿಳಿಯದೆ ಮೌನ ವಹಿಸಿದ. ಅಷ್ಟರಲ್ಲಿ ಅಭಿಯ ಮೊಬೈಲ್ ರಿಂಗ್ ಆಯಿತು. ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡಿದ್ದು ಎಂದು ನೋಡಿದವನಿಗೆ ಕಾಲ್ ಬಂದಿದ್ದು ಆಸ್ಪತ್ರೆಯಲ್ಲಿ ಸಾಗರ್ನನ್ನು ನೋಡಿಕೊಳ್ಳುವ ನರ್ಸ್ನಿಂದ ಎಂದು ತಿಳಿಯುತ್ತಿದ್ದಂತೆ ಪಟ್ಟನೆ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟ. ಹಲೋ ಸರ್, ಸಾಗರ್ ಅವರಿಗೆ ಪ್ರಜ್ಞೆ ಬಂದಿದೆ, ಬೇಗ ಬನ್ನಿ, ನನಗೆ ತುಂಬ ಭಯ ಆಗ್ತಿದೆ ಎಂದು ನರ್ಸ್ ಹೇಳುತ್ತಿದ್ದಂತೆ, ಏನೋ ನಿಜವಾಗ್ಲೂ ಸಾಗರ್ಗೆ ಪ್ರಜ್ಞೆ ಬಂದಿದ್ಯಾ, ನಾನು ಈಗಲೇ ಬಂದೆ ಎಂದು ಕಾಲ್ ಕಟ್ ಮಾಡಿ ತನ್ನ ರೂಮಿಗೋಡಿ ಒಂದು ಜಾಕೆಟ್ ಹಾಕಿ ಹೊರಬಂದ. ಅವನೆದುರಿಗೆ ಸಾಹಿತ್ಯ ಓಡಿ ಬಂದು, ಸರ್ ನಾನು ಬರ್ತೀನಿ ಪ್ಲೀಸ್ ಎಂದು ಕೇಳಿಕೊಂಡಳು. ಆ್ಯಶ್ಗೆ ವಿಷಯ ಗೊತ್ತಿಲ್ಲದಿದ್ದರೂ ಸಾಗರ್ಗೆ ಏನೋ ಆಗಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ತಿಳಿಯಿತು. ಅವನು ಅಭಿಯ ಬಳಿ ಬಂದು, ಬ್ರದರ್ ನಾನು ಬರ್ತೀನಿ ಪ್ಲೀಸ್ ಎಂದು ಕೇಳಿದ. ಅಭಿ ಒಂದು ಕ್ಷಣ ಸುಮ್ಮನೆ ನಿಂತು ಕೊನೆಗೆ ಸರಿ ಬನ್ನಿ ಎಂದು ಮುಂದೆ ನಡೆದ. ಕಾರಲ್ಲಿ ಕುಳಿತಿದ್ದ ಸಾಹಿತ್ಯಾಳಿಗೆ ಏನೋ ಒಂದು ರೀತಿಯ ಭಯ ಆವರಿಸಿತ್ತು. ತಕ್ಷಣ ಅನಿತಾ ನೆನಪಾದಳು. ತನ್ನ ಮೊಬೈಲ್ ಹಿಡಿದು ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ಸಾಗರ್ಗೆ ಪ್ರಜ್ಞೆ ಬಂದಿರುವ ವಿಷಯ ತಿಳಿದು ತುಂಬ ಖುಷಿಪಟ್ಟಳು ಅನಿತಾ.
ತಕ್ಷಣ ಸಾಹಿತ್ಯಾಳಿಗೆ ಹೇಳಿ ಅಭಿಯಿಂದ ಆಸ್ಪತ್ರೆಯ ವಿಳಾಸ ಪಡೆದು ಕ್ಯಾಬ್ ಬುಕ್ ಮಾಡಿ ಆಸ್ಪತ್ರೆಗೆ ಹೊರಟಳು. ಅರ್ಧ ಗಂಟೆಯೊಳಗೆ ಆಸ್ಪತ್ರೆ ತಲುಪಿದ ಅಭಿ ಕಾರನ್ನು ಪಾರ್ಕ್ ಮಾಡಿ ಸಾಗರ್ ಇರುವ ರೂಮಿನೆಡೆ ಓಡಿದ. ಅವನಿದ್ದ ರೂಮಿನ ಬಾಗಿಲು ತೆರೆದಿತ್ತು. ಒಳಗೆ ನರ್ಸ್ ಅವನನ್ನು ಎಷ್ಟೇ ಸಮಾಧಾನಿಸಿದರೂ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಿಸಾಡುತ್ತಿದ್ದ ಆತ. ನರ್ಸ್ ಅವನಿಗೆ ಸಮಾಧಾನ ಮಾಡಿ ಮಾಡಿ ಸೋತು ಹೋಗಿದ್ದರು. ಅಭಿಗೆ ಸಾಗರ್ನ ಪರಿಸ್ಥಿತಿ ನೋಡಲಾಗದೆ ಅವನ ಬಳಿ ಓಡಿ ಬಂದು ಸಾಗರ್ನ ಮುಖವನ್ನು ಬೊಗಸೆಯಲ್ಲಿಡಿದು ಸಾಗರ್ ಸಾಗರ್ ಎಂದು ಜೋರಾಗಿ ಕೂಗಿದ. ಸಾಗರ್ಗೆ ಎಚ್ಚರವಾಗಿದ್ದರೂ ಏನೋ ಒಂದು ಮಂಪರಿನಲ್ಲಿ ಕಣ್ಣು ಮಾತ್ರ ಬಿಡದೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಿಸಾಕುತ್ತಿದ್ದ. ನರ್ಸ್ ಅವನಿಂದ ಸ್ವಲ್ಪ ದೂರ ಸರಿದು ನಿಂತು, ಸರ್, ಆಗಿನಿಂದ ಇವರು ಹೀಗೆ ಆಡ್ತಿದ್ದಾರೆ. ನಂಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರು, ಆದರೆ ಅವರನ್ನೂ ಹತ್ತಿರಕ್ಕೆ ಸೇರಿಸ್ಕೊಳ್ತಿಲ್ಲ. ಕಣ್ಣು ಬಿಡಿ ಅಂತ ಆಗ್ಲಿಂದ ಹೇಳ್ತಿದ್ದೀನಿ, ನನ್ನ ಮಾತೇ ಕೇಳ್ತಿಲ್ಲ. ಇಂಜೆಕ್ಷನ್ ಕೊಡೋಕ್ಕೆ ಹೋದರೆ ನೋಡಿ ಇಲ್ಲಿ ಆ ಬಾಟ್ಲನ್ನೇ ಬೀಳಿಸಿದ್ರು ಎಂದು ಭಯದಲ್ಲೇ ನುಡಿದಳು ಆಕೆ. ಸಾಗರ್ ಇನ್ನೂ ಕುಳಿತಲ್ಲೇ ಒದ್ದಾಡುತ್ತಿದ್ದ. ಯಾರಿಗೂ ಅವನ ಪರಿಸ್ಥಿತಿಯನ್ನು ನೋಡಲಾಗುತ್ತಿರಲಿಲ್ಲ. ಸಾಹಿತ್ಯ ಅಂತೂ ಮೂಲೆಯಲ್ಲಿ ನಿಂತು ಮೌನವಾಗಿ ಅಳುತ್ತಿದ್ದಳು. ಅಷ್ಟರಲ್ಲಿ ಅನಿತಾ ಓಡಿ ಬಂದು ಸಾಗರ್ನನ್ನು ನೋಡಿದವಳಿಗೆ ಎದೆ ಝಲ್ಲೆಂದಿತು. ಅಂದು ನೋಡಿದ್ದ ಸಾಗರ್ಗೂ ಇಂದು ನೋಡುತ್ತಿರುವ ಸಾಗರ್ಗೂ ಎಷ್ಟೊಂದು ವ್ಯತ್ಯಾಸ. ಅವಳ ಕಣ್ಣನ್ನು ಅವಳೇ ನಂಬಲಾಗಲಿಲ್ಲ. ಅವನ ಕೆದರಿದ ತಲೆ ಕೂದಲು, ಕುರುಚಲುಗಡ್ಡ, ಬರಡಾದ ಶರೀರ, ಒಳ ಹೊಕ್ಕಿರುವ ಕಣ್ಣುಗುಡ್ಡೆಗಳು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಅವನ ಬಳಿ ಓಡಿ ಬಂದು ಸಾಗರ್ ಎಂದು ಕೂಗಿದಳು. ಅವನ ಕಿವಿಗದು ಕೇಳಿಸಲಿಲ್ಲ. ಬದಲಿಗೆ ತನ್ನ ಮುಖದ ಮೇಲಿರುವ ಅವಳ ಕೈಯನ್ನು ಕಿತ್ತು ಬಿಸಾಕಿದ. ಮತ್ತೆ ಮತ್ತೆ ಅವಳು ಅವನ ಬಳಿ ಬಂದಾಗ ಅವಳನ್ನು ನೂಕಿ ಹಲ್ಲು ಕಚ್ಚಿ ಬೆಡ್ ಮೇಲಿದ್ದ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿ ಬಿಸಾಕತೊಡಗಿದ. ಆದರೂ ಅನಿತಾ ಪಟ್ಟು ಬಿಡದೆ ಯಾವುದೋ ಆವೇಶಕ್ಕೆ ಒಳಗಾದವಳಂತೆ ಅವನ ಬಳಿ ಧಾವಿಸಿ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಳು. ಅವಳ ಸ್ಪರ್ಶವಾಗುತ್ತಿದ್ದಂತೆ ತಟ್ಟನೆ ಕಣ್ಣು ಬಿಟ್ಟ ಸಾಗರ್ ಎದುರಿಗೆ ಅಭಿ ನಿಂತಿರುವುದನ್ನು ಕಂಡು ಅಭಿ ಎಂದು ಉದ್ಗರಿಸಿದ. ಅನಿತಾ ಮೆಲ್ಲನೆ ತನ್ನ ಹಿಡಿತವನ್ನು ಸಡಿಲಿಸಿ ಅವನಿಂದ ದೂರ ಸರಿದು ನಿಂತಳು. ಅಭಿ ಅವನ ಬಳಿ ಬಂದು ಸಾಗರ್ ಎಂದು ಅವನ ತಲೆ ಸವರುತ್ತಾ ಗಟ್ಟಿಯಾಗಿ ತಬ್ಬಿ ಹಿಡಿದ. ಸಾಗರ್ ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಅಭಿ, ನನಗೆ ಭಯ ಆಗ್ತಿದೆ ಕಣೋ, ನನ್ನ ಬಿಟ್ಟಿರಬೇಡೋ ಎಂದು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ ಹಿಡಿದ. ಅಲ್ಲಿ ಮೂಕ ಪ್ರೇಕ್ಷಕನಂತೆ ನಿಂತು ನೋಡುತ್ತಿದ್ದ ಆ್ಯಶ್ ಕಣ್ಣಂಚಲ್ಲೂ ನೀರು ಜಿನುಗಿತು. ಒಂದು ನಿಮಿಷ, ನೀವೆಲ್ಲರೂ ಆಚೆ ಇರಿ, ಪೇಷಂಟ್ಗೆ ಚೆಕಪ್ ಮಾಡಬೇಕು ಎನ್ನುತ್ತಾ ಡಾಕ್ಟರ್ ಒಳಗೆ ಬಂದಾಗ ಎಲ್ಲರೂ ಕಣ್ಣು ಒರೆಸುತ್ತಾ ಹೊರ ನಡೆದರು. ಸಾಗರ್ ಅಭಿಯನ್ನು ಹೊರ ಕಳುಹಿಸಲು ಒಪ್ಪಲಿಲ್ಲ. ತನ್ನ ಬಳಿಯೇ ಇರಬೇಕೆಂದು ಹಠ ಹಿಡಿದಾಗ ಅವನು ಅಲ್ಲೇ ಅವನ ಬಳಿ ಉಳಿದ. ಡಾಕ್ಟರ್ ಅವನನ್ನು ಚೆಕಪ್ ಮಾಡಿ, ಅಭಿ, ನಿಮ್ಮ ಫ್ರೆಂಡ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಲ್ಲಿ ಜ್ಞಾಪಕ ಶಕ್ತಿ ಕಳೆದು ಹೋಗುತ್ತೋ ಅಂತ ಭಯಪಟ್ಟಿದ್ದೆ. ದೇವರು ದೊಡ್ಡವನು, ಹಾಗೇನೂ ಆಗಿಲ್ಲ. ತಲೆಗೆ ಸ್ವಲ್ಪ ಏಟಾಗಿರೋದ್ರಿಂದ ಸ್ವಲ್ಪ ದಿನ ಇಲ್ಲೇ ಇರಲಿ ಎಂದ ಡಾಕ್ಟರ್ ಮಾತಿಗೆ, ಇಲ್ಲ ಡಾಕ್ಟರ್, ನಾನು ಮನೆಗೆ ಹೋಗಬೇಕು ಎಂದು ಮಲಗಿದಲ್ಲಿಂದಲೇ ಹೇಳಿದ ಸಾಗರ್. ಅದು ಹೇಗಾಗುತ್ತೆ? ನಿಮಗೆ ಪ್ರಜ್ಞೆ ಬಂದಿದೆ ಅಷ್ಟೇ. ತಲೆಯ ಗಾಯ ಇನ್ನೂ ವಾಸಿಯಾಗಿಲ್ಲ. ಪ್ರತಿದಿನ ಚೆಕಪ್ ಮಾಡಬೇಕು. ಇನ್ನೂ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮನೆಗೆ ಹೋಗುವಿರಂತೆ ಎಂದು ಡಾಕ್ಟರ್ ಮತ್ತೆ ಹೇಳಿದಾಗ, ಇಲ್ಲ ಡಾಕ್ಟರ್, ನನಗಿಲ್ಲಿ ಇರೋಕ್ಕಾಗ್ತಿಲ್ಲ, ಪ್ಲೀಸ್ ಇವತ್ತೇ ನನಗೆ ಮನೆಗೆ ಕಳಿಸಿಕೊಡಿ ಎಂದು ಹಠ ಹಿಡಿದ ಸಾಗರ್. ಅಷ್ಟರಲ್ಲಿ ಸಾಹಿತ್ಯ ಬಾಗಿಲ ಬಳಿ ಬಂದು, ಡಾಕ್ಟರ್, ಅವರನ್ನು ಡಿಸ್ಚಾರ್ಜ್ ಮಾಡಿ, ಪ್ರತಿದಿನ ಚೆಕಪ್ಗೆ ನಾವು ಕರ್ಕೊಂಡ್ಬರ್ತೀವಿ ಎಂದು ಕೇಳಿಕೊಂಡಳು. ಡಾಕ್ಟರ್ ಅಭಿಯ ಮುಖ ನೋಡಿದರು. ಅಭಿ ಮನೆಗೆ ಕರೆದುಕೊಂಡು ಹೋಗಲು ಒಪ್ಪಿಗೆ ಸೂಚಿಸಿದ. ಸರಿ, ನೀವಿಷ್ಟು ಹೇಳಿದ ಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ, ಆದರೆ ಪೇಷಂಟ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್ ಎಂದು ತಲೆ ಅಲ್ಲಾಡಿಸಿ ಸಾಗರ್ ಕಡೆ ನೋಡಿದಳು ಸಾಹಿತ್ಯ. ಅಭಿ ಡಾಕ್ಟರ್ ಜೊತೆ ಸಾಗರ್ನ ಬಗ್ಗೆ ವಿಚಾರಿಸುತ್ತಾ ಹೊರ ನಡೆದ. ಸಾಹಿತ್ಯ, ನೀನು ಇಷ್ಟೊತ್ತಲ್ಲಿ ಯಾರ ಜೊತೆ ಬಂದೆ ಎಂದು ಆಶ್ಚರ್ಯದಿಂದ ಕೇಳಿದ ಸಾಗರ್.
ಅಭಿ ಸರ್ ಜೊತೆ ಬಂದೆ ಸಾಗರ್ ಅವರೇ ಎಂದು ಮುಗುಳ್ನಗುತ್ತಾ ಉತ್ತರಿಸಿದಳು ಆಕೆ. ಹಾಯ್ ಸಾಗರ್, ಹೇಗಿದ್ದೀರಾ ಎಂದು ಕೇಳುತ್ತಾ ಒಳ ಬಂದ ಆ್ಯಶ್. ಹೇ ಅಭಿಲಾಷ್, ನೀನೂ ಬಂದಿದ್ಯಾ? ನೀವೆಲ್ಲ ಬಂದಿದ್ದು ನೋಡಿದರೆ ನಾನು ತುಂಬ ಸೀರಿಯಸ್ ಆಗಿದ್ದೆ ಅನಿಸುತ್ತೆ ಎಂದು ಆಶ್ಚರ್ಯದಿಂದ ಕೇಳಿದಾಗ, ಬಿಡ್ತು ಅನ್ನಿ ಸಾಗರ್ ಅವರೇ, ಹಾಗೆಲ್ಲ ಮಾತಾಡಿದರೆ ಇನ್ನೊಂದ್ಸರಿ ನಿಮ್ಮ ತಲೆಗೆ ನಾನೇ ಒದೆ ಕೊಡಬೇಕಾಗುತ್ತೆ ಎಂದು ಜೋರಾಗಿ ಹೇಳಿದಳು ಅನಿತಾ. ಅವಳ ಧ್ವನಿ ಕೇಳಿ ಅತ್ತ ತಿರುಗಿದ ಸಾಗರ್. ಅವನಿಗೆ ಅವಳ ಪರಿಚಯವಾಗಲಿಲ್ಲ. ನೀವ್ಯಾರು ಅಂತ ಗೊತ್ತಾಗಲಿಲ್ಲ, ಹುಬ್ಬು ಜೋಡಿಸಿ ಕೇಳಿದ ಆತ. ಅವನ ಮಾತಿಗೆ ಸಾಹಿತ್ಯ ಅವಳು ಎಂದು ಮುಂದೆ ಹೇಳುವಷ್ಟರಲ್ಲಿ ಅನಿತಾ ಮಧ್ಯೆ ಬಾಯಿ ಹಾಕಿ, ನಾನು ನಿಮ್ಮನ್ನು ನೋಡ್ಕೋತಿರೋ ನರ್ಸ್, ಇನ್ಮುಂದೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಭಿ ಸರ್ ನನಗೆ ಹೇಳಿದ್ದಾರೆ ಎಂದು ಬಿಟ್ಟಳು. ಸಾಹಿತ್ಯ ಅನಿತಾಳ ಮುಖ ನೋಡಿದಾಗ ಸುಮ್ಮನಿರು ಎಂದು ಕಣ್ಣ ಭಾಷೆಯಲ್ಲೇ ತಿಳಿಸಿದಳು ಆಕೆ. ಅವಳ ಮಾತುಗಳು ಹೊರ ಹೋಗಿ ಬರುತ್ತಿದ್ದ ಅಭಿಯ ಕಿವಿಗೂ ಬಿದ್ದಿತ್ತು. ಅದರ ಬಗ್ಗೆ ಅವನೇನು ಮಾತಾಡದೆ, ಸಾಗರ್, ನಿನ್ನ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿದ್ದೀನಿ, ಮನೆಗೆ ಹೋಗೋಣವಾ ಎಂದು ಕೇಳಿದ. ಹಾಂ ಸರಿ ಅಭಿ, ನಮ್ಮನೆಗೆ ಕರ್ಕೊಂಡು ಹೋಗು ಎಂದು ಸಾಗರ್ ಕೇಳಿದಾಗ, ನಿಮ್ಮನೆಗ? ನೋನೋ, ನೀನಿನ್ನು ಕ್ಯೂರ್ ಆಗಿಲ್ಲ, ಅಲ್ಲಿವರೆಗೂ ನಮ್ಮನೇಲೇ ಇರು ಎಂದ ಅಭಿ. ಬೇಡ ಅಭಿ, ನನಗೆ ನೋಡ್ಕೊಳ್ಳೋಕ್ಕೆ ನರ್ಸ್ ಇದ್ದಾರಲ್ವಾ, ಇನ್ಯಾಕೆ ನಿಮ್ಮನೆಗೆ ಪ್ರಶ್ನಿಸಿದ ಆತ. ಹೌದು ಸರ್, ಇವರನ್ನು ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ, ನಾನು ಇವ್ರ ಮನೇಲೇ ಇರ್ತೀನಲ್ವಾ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮನೇಲೂ ಇವರಿಗೆ ಹೀಗಾಗಿದೆ ಅಂತ ಗೊತ್ತಾಗೋದು ಬೇಡ ಎಂದು ಅನಿತಾ ಹೇಳಿದ ಮಾತಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ಸಾಗರ್ಗೆ ತಕ್ಷಣ ತನ್ನ ತಂದೆ ತಾಯಿ ನೆನಪಾಗಿ ಅಭಿಯ ಕೈ ಹಿಡಿದು, ಅಭಿ, ನನ್ನ ಅಪ್ಪ ಅಮ್ಮನಿಗೆ ನನ್ನ ವಿಷಯ ಗೊತ್ತಾಗಿದೆಯಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದ. ಇಲ್ಲ ಸಾಗರ್, ಅವರಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಆಫೀಸ್ ಕೆಲಸದ ಮೇಲೆ ಅರ್ಜೆಂಟಾಗಿ ಫಾರಿನ್ ಹೋಗಬೇಕಾಗಿ ಬಂತು ಅಂತ ಏನೋ ಹೇಳಿ ನಂಬಿಸಿದ್ದೀನಿ. ಅದನ್ನೇ ಸತ್ಯ ಅಂತ ನಂಬಿದ್ದಾರೆ. ಆದರೆ ನಿನ್ನ ಮೇಲೆ ತುಂಬ ಕೋಪ ಇದೆ ಅವರಿಗೆ. ನೀನು ಒಂದು ಮಾತು ಹೇಳದೆ ಹೋಗಿದೀಯಾ ಅಂತ. ಅವರನ್ನು ಆಮೇಲೆ ನೀನೇ ಸಂಭಾಳಿಸ್ಬೇಕಷ್ಟೆ ಎಂದವನ ಮಾತಿಗೆ ಸ್ವಲ್ಪ ಸಮಾಧಾನವಾಯಿತು ಸಾಗರ್ಗೆ. ಎಲ್ಲರೂ ಸಾಗರ್ನೊಂದಿಗೆ ಅವನ ಮನೆಗೆ ಹೊರಟರು. ಸಾಗರ್ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಹಳೆಯ ಘಟನೆಗಳೆಲ್ಲ ಮರುಕಳಿಸಿ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಂತ. ಅಭಿಗೆ ಅವನ ಪರಿಸ್ಥಿತಿ ಅರ್ಥವಾಗಿತ್ತು. ಆದರೂ ಏನೂ ಕೇಳದೆ ಸುಮ್ಮನಿದ್ದ. ಅನಿತಾ ಮನೆಯನ್ನೆಲ್ಲ ಪರಿಶೀಲಿಸಿದಳು. ಸಾಗರ್ ತಲೆಗೆ ಏಟು ಬಿದ್ದಾಗಿನಿಂದ ಅವನ ಮನೆಯನ್ನು ನೋಡಿಕೊಳ್ಳಲು ಅಭಿ ಒಬ್ಬ ಕೆಲಸದಾಳನ್ನು ನೇಮಿಸಿದ್ದ. ಮನೆಯೆಲ್ಲ ಅಚ್ಚುಕಟ್ಟಾಗಿತ್ತು. ಸಾಗರ್ ಹುಷಾರಾಗುವವರೆಗೂ ಅವನ ಬಳಿ ಏನೂ ಕೇಳಬಾರದೆಂದು ನಿರ್ಧರಿಸಿದ್ದ ಅಭಿ. ಆದರೆ ಸಾಗರ್ ಅವನ ಕೈ ಹಿಡಿದು, ಅಭಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಎಂದು ಎಲ್ಲರ ಮುಖವನ್ನೊಮ್ಮೆ ನೋಡಿ ಅಲ್ಲೇ ಸೋಫಾದ ಮೇಲೆ ಕುಳಿತ. ಅವನ ಪಕ್ಕದಲ್ಲಿ ಅನಿತಾ ಕುಳಿತಳು. ಎಲ್ಲರೂ ಸಾಗರ್ ಏನು ಹೇಳುತ್ತಾನೆ ಎಂದು ಕಾತರದಿಂದ ಕಾಯುತ್ತಾ ಕುಳಿತರು. ಸಾಗರ್ ಸಾಹಿತ್ಯಾಳನ್ನು ನೋಡಿ ಮಾತು ಪ್ರಾರಂಭಿಸಿದ. ಸಾಹಿತ್ಯ, ನಾನೀಗ ಹೇಳ ಹೊರಟಿರುವ ವಿಚಾರ ಕೇಳಿ ನಿಮಗೆ ತುಂಬ ಬೇಸರ ಆಗ್ಬೋದು. ಆದರೆ ನಾನು ಹೇಳದೇ ಇದ್ದರೆ ಮುಂದೆ ನನ್ನ ಪ್ರಾಣದಂತಿರುವ ಸ್ನೇಹಿತನಿಗೆ ಆಪತ್ತು ಬರೋದರಲ್ಲಿ ತಪ್ಪಿಲ್ಲ ಅಂತ ಈ ವಿಷಯನ ಹೇಳ್ತಿದ್ದೀನಿ ಎಂದು ಹೇಳಿ ಕೆನ್ನೆ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿದ. ಅಭಿ ಅಲ್ಲಿಂದೆದ್ದು, ಸಾಗರ್, ಈಗಷ್ಟೇ ಸುಧಾರಿಸ್ಕೊಳ್ತಿದೀಯಾ? ನೀನೇನು ಹೇಳಬೇಕು ಅಂತಿದೆಯೋ ಅದನ್ನು ಹುಷಾರಾದ್ಮೇಲೆ ಹೇಳಿದರೆ ಸಾಕು. ಈಗ ರೆಸ್ಟ್ ಮಾಡು, ಬಾ ಎಂದು ಅವನನ್ನು ಎಬ್ಬಿಸಿ ರೂಮಿಗೆ ಹೋಗಿ ಮಲಗುವಂತೆ ಹೇಳಿದ. ಸಾಗರ್ ಕೇಳಲಿಲ್ಲ. ಇಲ್ಲ ಅಭಿ, ನಾನು ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಹೇಳಲೇಬೇಕು, ನಿಮ್ಮೆಲ್ಲರ ಎದುರಿಗೆ ಹೇಳಬೇಕು ಮತ್ತೆ ಹಠ ಹಿಡಿದ ಆತ. ಅಭಿಗೆ ಬೇರೆ ದಾರಿ ಕಾಣದೆ, ಸರಿ ಹೇಳು ಎಂದು ಅವನೆದುರು ಕುಳಿತ. ಸಾಗರ್ ಒಂದು ಬಾರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಮಾತು ಮುಂದುವರಿಸಿದ. ಅಭಿ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಕಣೋ, ತುಂಬ ಇಷ್ಟಪಟ್ಟಿದ್ದೆ. ಅವಳಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೆ. ಈ ವಿಷಯ ನಿಂಗೂ ಗೊತ್ತು. ಆ ಹುಡುಗಿನೂ ನನ್ನ ಪ್ರೀತಿಸ್ತಿದ್ದಾಳೆ ಅಂದ್ಕೊಂಡೆ. ಅವಳಿಗೆ ಯಾವುದರಲ್ಲೂ ಕಡಿಮೆ ಮಾಡಲಿಲ್ಲ.
ಅವಳು ಕೇಳಿದ್ದೆಲ್ಲ ಕೊಟ್ಟೆ, ಹೇಳಿದ್ದೆಲ್ಲ ಮಾಡಿದೆ. ಅವಳು ನಡೆದರೆ ಎಲ್ಲಿ ಕಾಲು ಸವೆದೋಗುತ್ತೋ ಎಂದು ನನ್ನ ಮುಂದಿರುವಾಗ ಒಂದು ಹೆಜ್ಜೆ ಮುಂದಿಡಲು ಬಿಟ್ಟಿರಲಿಲ್ಲ. ಬಿಸಿಲು ತಾಕಿದರೆ ಎಲ್ಲಿ ಸುಸ್ತಾಗುತ್ತಾಳೋ ಎಂದು ಹೆದರಿ ಅವಳಿಗೆ ನೆರಳಾಗಿ ನಿಲ್ಲುತ್ತಿದ್ದೆ. ಆದರೆ ಅವಳು ಎಂದು ಮುಂದೆ ಮಾತನಾಡಲಾಗದೆ ಗಂಟಲುಬ್ಬಿ ಬಂತು ಅವನಿಗೆ. ಅಭಿ ಅವನ ಕೈ ಹಿಡಿದು ಸಮಾಧಾನಿಸಿದ. ಸಾಗರ್ನ ಮಾತು ಕೇಳಿ ಆ್ಯಶ್ಗೆ ತನ್ನ ಮಡದಿ ನೆನಪಾದಳು. ಅವನೂ ಅಷ್ಟೇ ಅಲ್ಲವೇ, ತಾನು ಬಯಸಿದ ಪ್ರೀತಿ ಎಂದು ಅವಳನ್ನು ದೇವತೆಯಂತೆ ಆರಾಧಿಸಿದ್ದು. ಸಾಗರ್ ಸ್ವಲ್ಪ ಸುಧಾರಿಸಿ ಮಾತು ಮುಂದುವರೆಸಿದ. ಅಭಿ, ನೀನವತ್ತು ನನ್ನನ್ನು ಹುಡುಕಿಕೊಂಡು ಮನೆಗೆ ಬಂದಿಯಲ್ವಾ? ಆಗಲೂ ನನಗೆ ಅವಳನ್ನು ನೋಯಿಸೋದು ಇಷ್ಟ ಇರಲಿಲ್ಲ. ಅದಕ್ಕೆ ಅವಳು ಮದುವೆ ಗೊತ್ತಾಗಿದೆ ಅಂದರೂ ನಾನು ಸುಮ್ಮನಾಗಿದ್ದು. ನನಗೆ ಆಗ ಗೊತ್ತಿರಲಿಲ್ಲ ಅವಳ ಮದುವೆ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಆಗ್ತಿರೋದು ಅಂತ. ಅವಳ ಮನೆಯವರು ಸೇರಿ ಅವಳಿಗೆ ಹೊಡೆದು ಒಪ್ಪಿಸಿದ್ದಾರೆ ಅಂತ ಅವಳು ಹೇಳಿದ್ದು ಮಾತನ್ನು ನಂಬಿದ್ದೆ. ಹೀಗೆ ಇದ್ರೆ ಅವಳು ಖಂಡಿತ ನನಗೆ ಸಿಗಲ್ಲ ಅಂತ ನಾನೇ ಡಿಸೈಡ್ ಮಾಡಿ ಅವಳ ಮನೆಗೆ ಹೋಗೋ ನಿರ್ಧಾರ ತಗೊಂಡು ಅವಳ ಅಪ್ಪ ಅಮ್ಮನಿಗೆ ಒಪ್ಪಿಸಬೇಕು ಅಂತ ಯೋಚಿಸಿ ಮೊಬೈಲ್ ತಗೊಂಡು ನನ್ನವಳಿಗೆ ಕಾಲ್ ಮಾಡಿ ಅವಳ ಮನೆಗೆ ಬರುವುದಾಗಿ ತಿಳಿಸಿದ್ದಕ್ಕೆ ಬೇಡ ಅಂದ್ಲು. ನಾನು ಹಠ ಹಿಡಿದೆ. ಅವಳೇನೇ ಹೇಳಿದ್ರೂ ನನ್ನ ನಿರ್ಧಾರ ಬದಲಾಗಲಿಲ್ಲ. ಕೊನೆಗೆ ಅವಳೇ ನನ್ನ ಮನೆಗೆ ಬರುತ್ತೇನೆ, ಅಲ್ಲೇ ಏನಾದರೊಂದು ನಿರ್ಧಾರಕ್ಕೆ ಬರೋಣ ಅಂದ್ಲು. ಸರಿ ಅಂತ ನಾನು ಒಪ್ಕೊಂಡೆ. ಆದರೆ ಅವಳು ಇಲ್ಲಿಗೆ ಬರೋ ಮೊದಲೇ ನನ್ನ ಸಾಯಿಸೋ ಪ್ಲ್ಯಾನ್ ಹಾಕಿ ಬಂದಿದ್ಲು ಅನಿಸುತ್ತೆ ಎಂದು ಸ್ವಲ್ಪ ಹೊತ್ತು ಮೌನ ವಹಿಸಿ ಮುಂದುವರಿಸಿದ. ಅವಳು ಇಲ್ಲಿಗೆ ಕೋಪದಲ್ಲೇ ಬಂದಿದ್ದಳು. ಆದರೂ ಆದಷ್ಟು ತಾಳ್ಮೆಯಿಂದ ಹೇಳಿದ್ಲು, ನನ್ನ ಮದುವೆಗೆ ಅಡ್ಡ ಬರಬೇಡ, ಅಪ್ಪ ಅಮ್ಮನ ಸಂತೋಷಕ್ಕೆ ಆಗುತ್ತಿದ್ದೇನೆ ಎಂದು. ನಾನು ಕೇಳಲಿಲ್ಲ. ಅಪ್ಪ ಅಮ್ಮನಿಗೆ ನಾನು ಒಪ್ಪಿಸುತ್ತೇನೆ ಅಂದೆ. ಅವಳ ತಾಳ್ಮೆ ಕೆಟ್ಟಿತ್ತು ಅನಿಸುತ್ತೆ. ಕೋಪದಿಂದ ನನ್ನ ಕೆನ್ನೆಗೊಂದು ಬಾರಿಸಿ, ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ನೀನಂದರೆ ಇಷ್ಟ ಇಲ್ಲ ಅಂತ. ನಿನ್ನ ಹತ್ರ ಏನಿದೆ ಅಂತ ನಾನು ಮದುವೆ ಆಗಲಿ? ನೀನೆಷ್ಟೇ ದುಡಿದ್ರೂ ಅದರ ಲಾಭ ಸಿಗೋದು ಚಕ್ರವರ್ತಿ ಕಂಪನಿಗೆ. ನೀನು ಅಲ್ಲಿ ಬರೀ ಸಂಬಳಕ್ಕೆ ಕೆಲಸ ಮಾಡೋ ಪ್ರಾಣಿ. ಅದಕ್ಕೆ ನಾನು ನಿನ್ನ ಬಿಟ್ಟು ಆ ಚಕ್ರವರ್ತಿ ವಾರಸುದಾರ ಅಭಿಲಾಷ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದು. ಓಹ್ ನೋನೋ, ಆ ಅಭಿಲಾಷ್ಗೆ ಅಣ್ಣ ಇದ್ದಾನಲ್ವಾ? ಅದೇ ಅವನ ಹೆಸರು, ಹಾಂ, ಅಭಿಷೇಕ್ ಚಕ್ರವರ್ತಿ. ಜಸ್ಟ್ ಮಿಸ್. ಆ ಆ್ಯಶ್ ಒಬ್ಬನೇ ಮಗ ಅಂದ್ಕೊಂಡಿದ್ದೆ. ಆದರೆ ನನಗೆ ಮದುವೆ ಫಿಕ್ಸ್ ಆದಮೇಲೆ ಗೊತ್ತಾಯಿತು ಅವನಕ್ಕಿಂತ ದೊಡ್ಡವನು ಅಭಿ ಅನ್ನೋನು ಇದ್ದಾನೆ ಅಂತ. ಏನು ಮಾಡೋದು, ಕಾಲ ಮಿಂಚಿ ಹೋಯಿತು. ಈಗ ಚಿಕ್ಕೋನಿಗೆ ಮದುವೆ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಮದುವೆ ಒಂದಾಗಲಿ, ಆಮೇಲೆ ಆ ದೊಡ್ಡ ತಲೆಗೆ ಹೇಗೆ ಕಾಳು ಹಾಕಬೇಕು ಅಂತ ಯೋಚನೆ ಮಾಡಿದ್ರಾಯ್ತು. ಈಗ ನೀನು ನಾನು ಹಾಕಿದ ಸ್ಕೆಚ್ಗೆ ಅಡ್ಡ ಬರಬೇಡ ಎಂದು ವಾರ್ನಿಂಗ್ ಮಾಡಿದಳು. ನನಗೆ ಅವಳ ಮಾತು ನಂಬಲಾಗಲಿಲ್ಲ. ತಮಾಷೆ ಮಾಡುತ್ತಿದ್ದಾಳೇನೋ ಎಂದುಕೊಂಡು, ಹಾಗೆಲ್ಲ ತಮಾಷೆ ಮಾಡೋ ಸಮಯ ಇದಲ್ಲ, ಮೊದಲು ಮನೆಯವರ ಜೊತೆ ಮಾತಾಡೋಣ ಎಂದೆ. ಅವಳು ಕೋಪದಲ್ಲೇ ಅಲ್ಲೇ ಇದ್ದ ಗಾಜಿನ ಬಾಟಲಿ ಹಿಡಿದು ಹಿಂದಿನಿಂದ ನನ್ನ ತಲೆಯ ಮೇಲೆ ಬಲವಾಗಿ ಹೊಡೆದಳು. ನನಗೆ ತಲೆ ತಿರುಗಿದ ಹಾಗಾಯಿತು. ಸಾಯಿ ಮಗ್ನೆ, ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಅಷ್ಟು ಸರಿ ಹೇಳಿದರೆ ಕೇಳಲ್ವಾ ನಿಂಗೆ ಎಂದು ಮತ್ತೆ ಆವೇಶದಿಂದ ಮರದ ಕುರ್ಚಿಯಲ್ಲಿ ಮತ್ತೊಂದು ಬಾರಿ ತಲೆಗೆ ಹೊಡೆದಳು. ಅದಾದ ಮೇಲೆ ನನಗೆ ಏನಾಯಿತೆಂದು ಗೊತ್ತಿಲ್ಲ ಅಭಿ ಎಂದು ಅಭಿಯ ಮುಖ ನೋಡಿದ. ಅಭಿ ಕೋಪದಲ್ಲಿ ಹಲ್ಲು ಕಚ್ಚಿ ಮುಷ್ಟಿ ಬಿಗಿದು ಕುಳಿತಿದ್ದ. ಮುಂದುವರೆಯುವುದು.